ನಮಸ್ಕಾರ ಸ್ನೇಹಿತರೆ, 2026ನೇ ಹೊಸ ವರ್ಷಕ್ಕೆ ಸ್ವಾಗತ. ಪ್ರತಿಯೊಬ್ಬರಿಗೂ ಹೊಸ ವರ್ಷದಲ್ಲಿ ಹೊಸ ಕನಸುಗಳಿರುತ್ತವೆ. ಕೆಲವರು ಮದುವೆ ಆಗಲು ಪ್ಲಾನ್ ಮಾಡ್ತಿದ್ರೆ, ಇನ್ನು ಕೆಲವರು ಹೊಸ ಮನೆಗೆ ಹೋಗುವ ಅಥವಾ ಹೊಸ ಗಾಡಿ ತಗೊಳ್ಳುವ ಆಸೆ ಇಟ್ಕೊಂಡಿರ್ತಾರೆ. ಹಿರಿಯರು ಹೇಳ್ತಾರೆ, ಕಾಲ ಕೂಡಿ ಬರಬೇಕು ಅಂತ. ಆ ಕಾಲ ಅಥವಾ ಮುಹೂರ್ತ ಸರಿಯಾಗಿದ್ದರೆ ನಮ್ಮ ಕೆಲಸಗಳು ನಿರ್ವಿಘ್ನವಾಗಿ ನೆರವೇರುತ್ತವೆ. ಹಾಗಾದ್ರೆ ಬನ್ನಿ, ಇವತ್ತಿನ ವಿಡಿಯೋದಲ್ಲಿ 2026ರ ಇಡೀ ವರ್ಷದಲ್ಲಿ ಮದುವೆ, ಗೃಹಪ್ರವೇಶ, ಉಪನಯನ ಮತ್ತು ವಾಹನ ಖರೀದಿಗೆ ಯಾವೆಲ್ಲಾ ದಿನಗಳು ಅತ್ಯಂತ ಶ್ರೇಷ್ಠವಾಗಿವೆ ಅಂತ ತಿಳ್ಕೊಳ್ಳೋಣ. ಮೊದಲಿಗೆ ವಿವಾಹ ಮುಹೂರ್ತಗಳನ್ನ ನೋಡೋಣ. 2026ರಲ್ಲಿ ಗುರು ಮತ್ತು ಶುಕ್ರ ಮೌಢ್ಯ ಕಳೆದು ವಿವಾಹಕ್ಕೆ ಸಾಕಷ್ಟು ಶುಭ ದಿನಗಳಿವೆ. ಜನವರಿ 15ರ ನಂತರ ಮಕರ ಸಂಕ್ರಾಂತಿ ಕಳೆದು ವಿವಾಹಕ್ಕೆ ಒಳ್ಳೆಯ ದಿನಗಳು ಶುರುವಾಗುತ್ತವೆ. ವಿಶೇಷವಾಗಿ ಜನವರಿ 16, 18, 23 ಮತ್ತು 28 ಬಹಳ ಶ್ರೇಷ್ಠ. ಫೆಬ್ರವರಿ ಮತ್ತು ಮಾರ್ಚ್. ಫೆಬ್ರವರಿ ತಿಂಗಳು ಮದುವೆಗೆ ತುಂಬಾನೇ ಜೋರಾಗಿರುತ್ತೆ. ಫೆಬ್ರವರಿ 5, 6, 12, 19, 26ರಂದು ಒಳ್ಳೆಯ ಮುಹೂರ್ತಗಳಿವೆ. ಮಾರ್ಚ್ನಲ್ಲಿ 5, 6, 8 ಹಾಗೂ 11ರಂದು ವಿವಾಹ ನಿಶ್ಚಯ ಮಾಡಬಹುದು. ಏಪ್ರಿಲ್ ಮತ್ತು ಮೇ. ವೈಶಾಖ ಮಾಸ ಅಂದ್ರೆ ಮದುವೆ ಸೀಸನ್. ಏಪ್ರಿಲ್ 20, 26, 29 ಮತ್ತು ಮೇ ತಿಂಗಳಲ್ಲಿ 1, 3, 6, 13, 23, 28ರಂದು ಅತಿ ಹೆಚ್ಚು ಮುಹೂರ್ತಗಳಿವೆ. ವರ್ಷದ ಕೊನೆಗೆ ಜುಲೈಯಿಂದ ಅಕ್ಟೋಬರ್ವರೆಗೆ ಚಾತುರ್ಮಾಸ ಇರೋದ್ರಿಂದ ಮುಹೂರ್ತಗಳು ಕಡಿಮೆ. ಮತ್ತೆ ನವೆಂಬರ್ 11, 14, 25, 26 ಮತ್ತು ಡಿಸೆಂಬರ್ 2, 4, 9, 14ರಂದು ವಿವಾಹ ಯೋಗ ಕೂಡಿಬಂದಿದೆ. ಸ್ವಂತ ಮನೆ ಮಾಡ್ಬೇಕು ಅನ್ನೋದು ಎಲ್ಲರ ಜೀವನದ ದೊಡ್ಡ ಕನಸು. ಆ ಕನಸು ನನಸಾಗುವಾಡ ಒಳ್ಳೆಯ ದಿನವೇ ಬೇಕು ಅಲ್ವಾ? 2026ರಲ್ಲಿ ಗೃಹಪ್ರವೇಶಕ್ಕೆ ಬೆಸ್ಟ್ ದಿನಗಳು ಹೀಗಿವೆ. ಫೆಬ್ರವರಿ. ಮಾಘ ಮಾಸ ಮನೆಗ್ ಹೋಗೋಕೆ ಬಹಳ ಶ್ರೇಷ್ಠ. ಫೆಬ್ರವರಿ 6, 11, 21, 26ರಂದು ಗೃಹಪ್ರವೇಶ ಮಾಡಬಹುದು. ಮೇ ಮತ್ತು ಜೂನ್. ಮೇ 8, 13, 21 ಮತ್ತು ಜೂನ್ ತಿಂಗಳಲ್ಲಿ 11, 24, 26ರಂದು ಹೊಸ ಮನೆಗೆ ಹಾಲುಗಿಸಲು ಒಳ್ಳೆಯ ಮುಹೂರ್ತವಿದೆ. ನವೆಂಬರ್ ಮತ್ತು ಡಿಸೆಂಬರ್. ಕಾರ್ತಿಕ ಮತ್ತು ಮಾರ್ಗಶಿರ ಮಾಸಗಳಲ್ಲಿ ಅಂದರೆ ನವೆಂಬರ್ 11, 14, 25, 26 ಹಾಗೂ ಡಿಸೆಂಬರ್ 3, 4, 11ರಂದು ಗೃಹಪ್ರವೇಶಕ್ಕೆ ಅತ್ಯುತ್ತಮ ದಿನಗಳು. ನೋಟ್: ಆಷಾಢ, ಭಾದ್ರಪದ ಮತ್ತು ಪುಷ್ಯ ಮಾಸಗಳಲ್ಲಿ ಗೃಹಪ್ರವೇಶ ಮಾಡಬಾರ್ದು ಅಂತ ಶಾಸ್ತ್ರ ಹೇಳುತ್ತೆ. 2026ರಲ್ಲಿ ಹೊಸ ಬೈಕ್ ಅಥವಾ ಕಾರ್ ತಗೋಬೇಕು ಅಂತ ಪ್ಲಾನ್ ಮಾಡ್ತಿದ್ದೀರಾ? ಹಾಗಾದ್ರೆ ಚರ ನಕ್ಷತ್ರಗಳಾದ ಸ್ವಾತಿ, ಪುನರ್ವಸು, ಶ್ರವಣ, ಧನಿಷ್ಠ ನಕ್ಷತ್ರಗಳು ವಾಹನ ಖರೀದಿಗೆ ಬೆಸ್ಟ್. ಜನವರಿ ಮತ್ತು ಫೆಬ್ರವರಿ. ಜನವರಿ 18, 28 ಮತ್ತು ಫೆಬ್ರವರಿ 6, 19, 26 ವಾಹನ ಖರೀದಿಗೆ ಒಳ್ಳೆಯ ದಿನಗಳು. ಅಕ್ಷಯ ತೃತೀಯ. ಏಪ್ರಿಲ್ 20ರಂದು ಯಾವುದೇ ಮುಹೂರ್ತ ನೋಡದೆ ವಾಹನ ಅಥವಾ ಬಂಗಾರ ಖರೀದಿಸಬಹುದು. ದಸರಾ ಸಮಯ. ಅಕ್ಟೋಬರ್ ತಿಂಗಳಲ್ಲಿ ವಿಜಯದಶಮಿ ಸಮಯದಲ್ಲಿ ಅಂದರೆ ಅಕ್ಟೋಬರ್ 22, 28 ವಾಹನ ತರಲು ಶ್ರೇಷ್ಠ. ಮಕ್ಕಳ ಉಪನಯನ ಅಥವಾ ಮುಂಜಿ ಕಾರ್ಯಕ್ರಮಕ್ಕೆ ಉತ್ತರಾಯಣ ಕಾಲವೇ ಶ್ರೇಷ್ಠ. ವಿಶೇಷವಾಗಿ ಮಾರ್ಚ್ ತಿಂಗಳಲ್ಲಿ 4, 5, 8, 20ರಂದು ಮತ್ತು ಏಪ್ರಿಲ್ ಮೇ ತಿಂಗಳುಗಳಲ್ಲಿ ಬರುವ ಗುರುಬಲ ಇರುವ ದಿನಗಳನ್ನ ನೀವು ಆಯ್ಕೆ ಮಾಡಿಕೊಳ್ಳಬಹುದು. ನೋಡಿದ್ರಲ್ಲ ಸ್ನೇಹಿತರೆ, ಇದಿಷ್ಟು 2026ರ ಪ್ರಮುಖ ಶುಭ ಮುಹೂರ್ತಗಳ ಪಟ್ಟಿ. ಒಂದು ಮುಖ್ಯ ವಿಷಯ, ಈ ಮುಹೂರ್ತಗಳು ಪಂಚಾಂಗ ಆಧಾರಿತವಾಗಿದ್ರೂ ನಿಮ್ಮ ವೈಯಕ್ತಿಕ ಜಾತಕ, ತಾರಾಬಲ ಮತ್ತು ಚಂದ್ರಬಲ ನೋಡಿ ನಿಮ್ಮ ಪುರೋಹಿತರ ಹತ್ತಿರ ದಿನಾಂಕ ಫಿಕ್ಸ್ ಮಾಡಿಕೊಳ್ಳುವುದು ಯಾವಾಗೂ ಒಳ್ಳೆಯದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ. 2026ರಲ್ಲಿ ನೀವು ಯಾವ ಶುಭ ಕಾರ್ಯ ಮಾಡಲು ಪ್ಲಾನ್ ಮಾಡ್ತಿದ್ದೀರಾ? ಕಮೆಂಟ್ ಮಾಡಿ ತಿಳಿಸಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ನಮಸ್ಕಾರ, ಶುಭ ದಿನ.